ೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇವತ್ತು 2 ವರ್ಷದ ಮಗುವೊಂದು ಕೂಡ ಬಲಿಯಾಗಿದೆ. ಈ ಬೀದಿ ನಾಯಿಗಳ ಹಾವಳಿಗೆ ಬಲಿಯಾಗಿರುವಂತಹ ಮಗುಗಳ ಬಗ್ಗೆ ಜೊತೆಗೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹೊತ್ಕೊಂಡು 11 ಗಂಟೆ ನ್ಯೂಸ್ನಲ್ಲಿ ನಾವು ಮತ್ತೆ ವಾಪಸ್ ಆಗ್ತೀವಿ. ಈಗ ದುನಿಯಾ ಕಾರ್ಯಕ್ರಮ ಆರಂಭಿಸೋಣ. ಇವತ್ತಿನ ದುನಿಯಾ ವಿಶೇಷ ದುಷ್ಟ ಸಂಹಾರ ಯಾಗ. ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶ್ವ ಶಾಂತಿಗಾಗಿ ಯಾಗ ಯಜ್ಞಾದಿಗಳನ್ನ ಅನಾದಿ ಕಾಲದಿಂದಲೂ ಕೂಡ ಋಷಿಮುನಿಗಳು ಮಾಡ್ಕೊಂಡಾನೆ ಬಂದಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲೂ ಕೂಡ ರಾಜಕಾರಣಿಗಳು ತಮ್ಮಲ್ಲಿರುವ ಜಾತಕದಲ್ಲಿರುವಂತಹ ದೋಷಕ್ಕಾಗಿ ಅಥವಾ ರಾಜ್ಯದ ಹಿತಕ್ಕಾಗಿ ಅಂತ ಹೋಮ ಹವನಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಆದರೆ ಇಲ್ಲೊಂದು ಮೈಸೂರಲ್ಲಿ ಒಂದು ಡಿಫರೆಂಟ್ ಯಾಗ ನಡೆದಿದೆ. ಅದು ವಿಶ್ವ ಶಾಂತಿಗಾಗಿ ಅಷ್ಟೇ ಅಲ್ಲ, ಜೊತೆಗೆ ನ್ಯೂಕ್ಲಿಯರ್ ಬಾಂಬ್ಗಳಿಗೆ ಬ್ರೇಕ್ ಹಾಕುವಂತಹ ಮಂತ್ರ ಕೂಡ ಇಲ್ಲಿ ನಡೆದಿದೆ. ಹಾಗಾದ್ರೆ ಯಾವುದೇ ಯಾಗ, ಇದರ ಹಿಂದಿನ ಉದ್ದೇಶ ಏನು, ಯಾಗದಿಂದ ನಿಜಕ್ಕೂ ಶತ್ರು ಸಂಹಾರ ಆಗುತ್ತಾ, ಇದೆಲ್ಲವನ್ನ ತಿಳ್ಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮವೇ ದುಷ್ಟ ಸಂಹಾರ ಯಾಗ. ಭ್ರಷ್ಟಾಚಾರಿಗಳು ಸುಲಿಗೆಕೋರರೇ ಹೆಚ್ಚಾಗ್ತಿರುವಂತಹ ಜಗತ್ತಿನಲ್ಲಿ ಈಗ ವಿಶ್ವ ಶಾಂತಿಗಾಗಿ ಇಲ್ಲೊಬ್ಬರು ಡಿಫರೆಂಟ್ ಯಾಗ ಮಾಡಿದ್ದಾರೆ. ಅದು ಮೈಸೂರಿನಲ್ಲಿ. ಯಾವುದೇ ಯಾಗ, ಈ ಯಾಗದ ಉದ್ದೇಶ ಏನು, ಬನ್ನಿ ನೋಡೋಣ. ಇದು ಅಂತಿಂತ ಯಾಗ ಅಲ್ಲ. ರಾಮಾಯಣದಲ್ಲಿ ರಾವಣನ ಮಗ ಇಂದ್ರಜಿತ್ ಮಾಡಿದ್ದಂತಹ ಕಠಿಣ ಶರಬೇಶ್ವರ ಯಾಗ. ಆದರೆ ಇಂದ್ರಜಿತ್ ಮಹಾನ್ ಪುರುಷರಾದ ರಾಮ ಲಕ್ಷ್ಮಣರ ಶಕ್ತಿ ನಿಗ್ರಹಕ್ಕೆ ಈ ಯಾಗ ಮಾಡಿದ್ನಂತೆ. ಆದರೆ ಕಲಿಯುಗದಲ್ಲಿ ಈ ಅಮಿತಾಬ್ ಯಾಗ ಮಾಡುತ್ತಿರೋದು ವಿಶ್ವ ಶಾಂತಿಗಾಗಿ. ವಿವಿಧ ಭಾಷೆ, ಬಣ್ಣ, ಧರ್ಮ, ಜಾತಿ ಹೊಂದಿರೋ ಈ ಪ್ರಪಂಚದಲ್ಲಿ ತಾರತಮ್ಯ ನಿವಾರಣೆಯಾಗಿ ನಾವೆಲ್ಲ ಒಂದೇ ಎಂಬ ಐಕ್ಯತೆ ಮೂಡಬೇಕು ಎಂಬುದು ಇವರ ಮೊದಲ ಉದ್ದೇಶ. ಸಾರ್ವಜನಿಕರ ರಕ್ಷಣೆಗೋಸ್ಕರ ಇಡೀ ವಿಶ್ವದಲ್ಲಿ ಎಲ್ಲರೂ, ಅದು ಯಾವ ದೇಶದ ವ್ಯಕ್ತಿಯಾಗಿರ್ಬೋದು, ಸಾರ್ವಜನಿಕರೇ, ಆ ಸಾರ್ವಜನಿಕರ ರಕ್ಷಣೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ಯಾಗವನ್ನು ಮಾಡ್ತಾ ಇದ್ದೀವಿ. ಶತ್ರು ಸೈನ್ಯಗಳು, ದೇಶದ್ರೋಹಿಗಳು ನಿರ್ಬಲ ಆಗಬೇಕು ಅನ್ನೋದಕ್ಕೋಸ್ಕರ ಈ ಯಾಗವನ್ನು ನಡೀತಾ ಇದೆ. ಅದರ ಜೊತೆಗೇನೆ ದೇಶವನ್ನ ವಿನಾಶದತ್ತ ಕೊಂಡೊಯ್ತಿರೋ ಅಣುಸ್ಥಾವರಗಳು ನಿಷ್ಕ್ರಿಯವಾಗ್ಲಿ ಅಂತ ಪ್ರಾರ್ಥಿಸಿ ಹಾಗೂ ಶತ್ರು ರಾಷ್ಟ್ರಗಳು ನಾಶವಾಗಬೇಕು ಅಂತ ಈ ಯಾಗ ಮಾಡಿದ್ದಾರೆ. ಭಾರತ ಇವತ್ತು ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಮುಂದಿದ್ದೀವಿ, ಎಲ್ಲದರಲ್ಲೂ ಏನ್ ಬೇಕಾದ್ರೂ ಜಯಿಸ್ತೀವಿ ಅನ್ನೋದನ್ನ ನಾವು ಇವತ್ತು ದೇಶದ ಜನಗಳಿಗೆ ತೋರಿಸ್ಕೊಡೋದಕ್ಕೋಸ್ಕರವಾಗಿ, ಲೋಕ ಕಲ್ಯಾಣಾರ್ಥವಾಗಿ ಈ ಶರಬೇಶ್ವರ ಯಾಗವನ್ನ ಈ ಹೆಬ್ಬ್ಯಾ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇನೇ ಇರ್ಲಿ, ಈ ಕಾಲದಲ್ಲೂ ಇಂತಹ ಕಠಿಣ ಯಾಗಗಳನ್ನ ಮಾಡೋ ಮೂಲಕ ವಿಶ್ವಶಾಂತಿಯ ಮಂತ್ರ ಜಪಿಸ್ತಿರೋ ಇವರ ಕಾರ್ಯವನ್ನ ಮೆಚ್ಚಲೇಬೇಕು. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7, ಮೈಸೂರು. ರಾಮಾಯಣದಲ್ಲಿ ರಾವಣನ ಮಗ ಇಂದ್ರಜಿತ್ ಮಾಡಿದಂತಹ ಯಾಗವನ್ನ ಈಗ ಮೈಸೂರಿನ ನಿವಾಸಿ ಅಮಿತಾಬ್ ವಿಶ್ವ ಶಾಂತಿಗಾಗಿ ಈ ಯಾಗವನ್ನ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಹಾಗಾದ್ರೆ ಈ ಯಾಗದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.
ಮತ್ತೊಮ್ಮೆ ದುಷ್ಟಶಕ್ತಿ ಸಂಹಾರ ಯಾಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಭಯೋತ್ಪಾದಕರು ಸುಲಿಗೆಕೋರರ ಹೆಚ್ಚಾಗ್ತಿರುವಂತಹ ಈ ಜಗತ್ತಿನಲ್ಲಿ ವಿಶ್ವಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮೈಸೂರಿನ ನಿವಾಸಿ ಅಮಿತಾಬ್ ಒಂದು ಯಾಗವನ್ನ ಕೈಗೊಂಡಿದ್ದಾರೆ. ಯಾಗದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮೈಸೂರಿನಿಂದ ರವಿ ಪಾಂಡವಪುರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಯಾಗ? ಯಾಗದ ಹಿಂದಿನ ಉದ್ದೇಶ ಏನು? ಯಾವ ರೀತಿ ನಡೀತಿದ್ದು? ಶ್ವೇತಾ, ಜನರ ಸಂಕಷ್ಟಗಳನ್ನ ನಿವಾರಣೆ ಆಗಲಿ, ಲೋಕ ಕಲ್ಯಾಣ ಆಗಲಿ ಹಾಗೂ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಡಿಫ್ರೆಂಟ್ ಆಗಿ ಯೋಗ, ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳಲ್ಲಿ ನಿರತರಾಗ್ತಾರೆ. ಆದರೆ ಮೈಸೂರಿನ ನಿವಾಸಿಯಾದಂತಹ ಅಮಿತಾಬ್ ಒಂದು ವಿಶಿಷ್ಟವಾದ ಯಾಗವನ್ನು ಮಾಡುವ ಮೂಲಕ ಈ ಒಂದು ಎಲ್ಲ ಯಾಗಗಳಿಗೂ ಕೂಡ ಡಿಫ್ರೆಂಟ್ ಯಾಗ ಆಚರಿಸಿದ್ದಾರೆ. ಈ ಯಾಗದ ಹೆಸರು ಸರಬೇಶ್ವರ ಯಾಗ ಅಂತೇಳಿ. ಇದು ಪುರಾಣ ಪ್ರಸಿದ್ಧ ಯಾಗ ಅಂತಾನೆ ಹೇಳಲಾಗ್ತಿದೆ. ಏನಂತ ಹೇಳಿದ್ರೆ, ರಾಮಾಯಣದಲ್ಲಿ ರಾವಣ ಶತ್ರು ಸಂಹಾರವನ್ನ ನಿಗ್ರಹ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಮೂಲಭೂತವಾಗಿ ರಾಮ ಹಾಗೂ ಲಕ್ಷ್ಮಣ ಇಬ್ರು ಕೂಡ ಸ್ಟ್ರಾಂಗೆಸ್ಟ್ ಪರ್ಸನ್ಗಳಾಗಿರ್ತಾರೆ ರಾಮಾಯಣದಲ್ಲಿ. ಹಾಗಾಗಿ ಅವರನ್ನ ನಿಯಂತ್ರಿಸಲು ರಾವಣನಿಗೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಈ ಒಂದು ಯಾಗವನ್ನ ಆಗಿನ ಕಾಲದಲ್ಲೇ ಕೈಗೊಂಡಿರ್ತಾನೆ. ಈಗ ಅಮಿತಾಬ್ ಈ ಒಂದು ಯಾಗವನ್ನ ಕೈಗೊಂಡಿರೋ ಉದ್ದೇಶ ಆದ್ರೂ ಏನಂತ ಹೇಳಿದ್ರೆ, ಎದುರಾಳಿ ರಾಷ್ಟ್ರಗಳಂತಹ ಪಾಕಿಸ್ತಾನ ಆಗ್ಬೋದು ಅಥವಾ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿರುವಂತಹ ರಾಷ್ಟ್ರಗಳನ್ನ ನಿಗ್ರಹಿಸಬೇಕು ಎಂಬುದು ಇದರ ಮೂಲ ಉದ್ದೇಶ. ಇದಲ್ಲದೆ ದೇಶದಲ್ಲಿ ಇರುವಂತಹ ಸರಿಸುಮಾರು 150 ನ್ಯೂಕ್ಲಿಯರ್ ಪ್ಲಾಂಟ್ಗಳು ವಿನಾಶದ ಅಂಚಿನಲ್ಲಿವೆ. ಅವೇನಾದ್ರೂ ಸ್ಫೋಟಗೊಂಡ್ರೆ ಪ್ರಪಂಚದಲ್ಲಿ 3ನೇ ಮಹಾಯುದ್ಧ ಆಗದೆ ಬೇಡ, ಇಡೀ ವಿಶ್ವವೇ ಕೂಡ ಒಂದು ಅವನತಿ ಹಾದಿಯನ್ನು ತೊಳಿತದೆ. ಹೀಗಾಗಿ ಈ ಒಂದು ಅವನತಿ ಹಾದಿಯಲ್ಲಿಗೆ ಇರುವಂತಹ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನ ಅವು ನಿಷ್ಕ್ರಿಯ ಆಗಬೇಕು ಅಂತ ಹೇಳಿ ಮತ್ತೊಂದು ಉದ್ದೇಶ ಇರುವುದು. ಇಲ್ಲದೆ ದೇಶದಲ್ಲಿ ತಾಂಡವಡ್ತಿರುವಂತಹ ಭ್ರಷ್ಟಾಚಾರ ಆಗ್ಬೋದು ಅಥವಾ ಅನೈತಿಕತೆ, ಅನಾಚಾರಗಳು ಎಲ್ಲವೂ ಕೂಡ ದೂರವಾಗಿ ಎಲ್ಲ ಜನರು ಕೂಡ ಸುಭಿಕ್ಷವಾಗಿ ಹಾಗೂ ಒಂದು ಉನ್ನತವಾದ ಜೀವನ ಮಟ್ಟವನ್ನ ಅನುಭವಿಸಬೇಕು. ಹಾಗಾಗಿ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಹಾಗೂ ವಿಶ್ವದ ಶಾಂತಿಗಾಗಿ ಈ ಒಂದು ಯಾಗವನ್ನ ಆಚರಿಸ್ತಿದೀವಿ ಅಂತ ಹೇಳ್ತಾರೆ ಶ್ವೇತಾ. ರವೀನು, ಈ ರಾಮಾಯಣದಲ್ಲಿ ರಾವಣನ ಮಗ ಇಂದ್ರಜಿತ್ ಮಾಡಿದಂಥ ಯಾಗ ಇದು ಶರಭೇಶ್ವರ ಯಾಗ. ಈ ಯಾಗವನ್ನ ಅಮಿತಾಬ್ ಕೈಗೊಂಡಿದ್ದಾರೆ. ಆದ್ರೆ ರಾಮಾಯಣದಲ್ಲಿ ಹೇಳೋದಾದ್ರೆ ರಾವಣನಿಗೆ ಮತ್ತೆ ಇಂದ್ರಜಿತ್ನಿಗೆ ರಾಮ ಲಕ್ಷ್ಮಣರೇ ವಿಲನ್ಗಳು, ಶತ್ರುಗಳು. ಆದ್ರೆ ಸಾಮಾನ್ಯರ ದೃಷ್ಟಿಯಲ್ಲಿ ರಾಮ ಲಕ್ಷ್ಮಣರೇ ಹೀರೋಗಳು. ಹೀಗಾಗಿ ಅಲ್ಲಿ ಒಳ್ಳೆಯವರ ಶಕ್ತಿ ನಿಗ್ರಹಕ್ಕೆ ಮಾಡಿದಂಥ ಯಾಗ ಇಲ್ಲಿ ಈಗಿನ ಕಾಲದಲ್ಲಿ ಯಾವ ರೀತಿ ಒಂದು ದುಷ್ಟ ಸಂಹಾರಕ್ಕಾಗಿ ಆಗುತ್ತೆ ಅಂತ? ಖಂಡಿತವಾಗ್ಲೂ ಶ್ವೇತಾ, ಏನಂತ ಹೇಳಿದ್ರೆ, ಈ ಯಾಗವೇ ಡಿಫ್ರೆಂಟ್ ಅನ್ನಲಿಕ್ಕೆ ಇದೊಂದು ಪ್ರಮುಖವಾದ ಒಂದು ಕಾರಣ. ಏನಂತಂದ್ರೆ, ಈ ಒಂದು ಯಾಗದಲ್ಲಿ ಸಾಮಾನ್ಯವಾಗಿ ಯಾಗಗಳು ಅಂತ ಅಂದ್ರೆ ನಾವು ತುಪ್ಪ ಹಾಕೋದು ಅಥವಾ ಗಂಧ ಹಾಕೋದು ಅಥವಾ ಇನ್ನಿತರ ಪರಿಕರಗಳನ್ನ ಹಾಕೋದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ಒಂದು ಯಾಗದಲ್ಲಿ ಒಣಮೆಣಸಿನಕಾಯಿನ ಹಾಕಲಾಗ್ತದೆ, ಗಿಡಮೂಲಿಕೆಗಳನ್ನ ಹಾಕಲಾಗುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ, ಅಲ್ಲಿ ಅಂದ್ರೆ ಒಣಮೆಣಸಿನಕಾಯಿಯಿಂದ ಬಂದಂತಹ ಘಾಟು ಅಂದ್ರೆ ಅದೊಂದು ಖಾರ ಎಲ್ಲರಿಗೂ ಕೂಡ ತಟ್ಲಿ, ಅದು ಶತ್ರುಗಳಿಗೆ ತಟ್ಲಿ. ಯಾಕಂದ್ರೆ ಅವರು ಶತ್ರುಗಳು ಇದೇ ರೀತಿಯಾದ ಒಂದು ಕಾರ್ಯಗಳನ್ನ ಕೈಗೊಳ್ತಾರೆ, ಅದು ಶತ್ರುಗೆ ವ್ಯತಿರಿಕ್ತವಾಗಿ ಪರಿಣಾಮ ಬರ್ಲಿ ಅಂತ ಹೇಳಿ ಉದ್ದೇಶದಿಂದ ಈ ಒಂದು ಯಾಗನ ಮಾಡ್ತಾರೆ. ಈ ಒಂದು ಯಾಗವನ್ನ ಈವರೆಗೂ ಕೂಡ ಯಾರು ಮಾಡಲಿಲ್ಲ. ಇದು ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಯಾಗವನ್ನ ಈ ಅಮಿತಾಬ್ ಅವರು ಕೈಗೊಂಡಿದ್ದಾರೆ. ಈ ಯಾಗದ ಮೂಲ ಉದ್ದೇಶವಾದ ಇಷ್ಟೇ. ಅಂದಿನ ಕಾಲದಲ್ಲಿ ಅಂದ್ರೆ ಈ ಮೊದಲಿಗೆ ಇವರು ಶತ್ರುವನ್ನ ನಾಶ ಮಾಡಬೇಕು ಅನ್ನೋದು ಇವರ ಉದ್ದೇಶ. ಇಲ್ಲಿ ರಾಮ ಲಕ್ಷ್ಮಣ ಮೂಲ ಪುರುಷರು ಹಾಗೂ ಅವರೇ ಇಲ್ಲಿ ಸ್ಟ್ರಾಂಗೆಸ್ಟ್ ಪರ್ಸನ್ಗಳು. ಆದ್ರೆ ಇಲ್ಲಿ ಪಾಕಿಸ್ತಾನ ಅಥವಾ ಇನ್ನಿತರ ವಿಧ್ವಂಸ ಕೃತ್ಯಗಳೇ ತೊಡಗಿರುವಂತಹ ದೇಶಗಳು ಇಲ್ಲಿ ಸ್ಟ್ರಾಂಗೆಸ್ಟ್ ದೇಶಗಳಾಗಿವೆ. ಹೀಗಾಗಿ ಆ ದೇಶಗಳನ್ನ ನಾಶಪಡಿಸಬೇಕು, ಆ ದೇಶದಲ್ಲಿ ಇರುವಂತಹ ಒಂದು ಭಯೋತ್ಪಾದಕನ ನಿಗ್ರಹಿಸಬೇಕು ಅನ್ನೋ ಒಂದು ಸಣ್ಣ ಉದ್ದೇಶದಿಂದ ಈ ಒಂದು ಯಾಗವನ್ನ ಕೈಗೊಂಡಿದ್ದಾರೆ ಶ್ವೇತಾ. ರವಿ, ಇದರ ಜೊತೆಗೆ ಯಾಗಗಳಲ್ಲಿ ಬಹಳಷ್ಟು ವಿಧಗಳಿದೆ. ಮಹಾರುದ್ರ ಯಾಗ ಅಂತಾರೆ, ಸುದರ್ಶನ ಯಾಗ ಅಂತಾರೆ, ಅಶ್ವಮೇಧ ಯಾಗ ಅಂತಾರೆ. ಹೀಗಾಗಿ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿವೆ ಪ್ರತಿಯೊಂದು ಯಾಗ ಕೂಡ. ಜೊತೆಗೆ ಇಷ್ಟು ದಿನಗಳ ಕಾಲ ಅಂತ ಕೂಡ ಯಾಗಗಳನ್ನು ಮಾಡ್ತಾರೆ. ಆದರೆ ಈ ಶರಭೇಶ್ವರ ಯಾಗ ಏನು ಮಾಡಿದ್ರು ನೆನೆ ಅಮಿತಾಬ್ ಅವರು, ಇದು ಎಷ್ಟು ಹೊತ್ತಿನ ಸಮಯ ಹಿಡಿತು ಈ ಯಾಗಕ್ಕೆ? ಜೊತೆಗೆ ಈ ಯಾಗದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು? ಯಾವೆಲ್ಲ ಕಡೆಯಿಂದ ಪುರೋಹಿತರು ಕೂಡ ಬಂದಿದ್ರು ಇಲ್ಲಿ? ಶ್ವೇತಾ, ಈ ಒಂದು